ಪ್ರಪನ್ನ ಪಾರಿಜಾತಾಯ ಸ್ತೋತ್ರವೇತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ. ಇವತ್ತಿನ ವಿಷಯ ರಜಸ್ಸು ನಮಗೆ ಬೇಕು ಅಂತ. ರಜಸ್ಸು ಕೂಡ ಬೇಕು. ರಜಸ್ಸು ಕೂಡ ಬೇಕು ಅಂದ್ರೆ ಏನರ್ಥ? ಎಷ್ಟೋ ಬಾರಿ ಆಧ್ಯಾತ್ಮಿಕ ಸಾಹಿತ್ಯದಲ್ಲಿ ಸತ್ವದ ಪ್ರಶಂಸೆ, ಸತ್ವದ ಹೊಗಳಿಕೆ ಎಷ್ಟಾಗತ್ತೆ ಅಂತ ಹೇಳಿದ್ರೆ, ರಜಸ್ಸು ಮತ್ತು ತಮಸ್ಸು ಎರಡೂ ಕೂಡ ದೊಡ್ಡ ಖಳನಾಯಕರ ತರ ತೋರಿ ಬರ್ತವೆ. ರಜಸ್ಸು ತಮಸ್ಸು ಅಯ್ಯೋ ತುಂಬಾ ಕೆಟ್ಟದ್ದು ಅಂತ. ಆ ಪ್ರಕಾರವಾಗಿ ರಜೋಗುಣದ ಅತಿರೇಕವಾದ ದೂಷಣೆ ಸಲ್ಲದು. ನಮ್ಮ ಬದುಕಿನಲ್ಲಿ ಎಷ್ಟೋ ಸಂದರ್ಭದಲ್ಲಿ ರಜಸ್ಸು ಬೇಕಾಗುತ್ತೆ ಅನ್ನೋದನ್ನ ನಾವು ಸ್ವಲ್ಪ ವಿವರವಾಗಿ ನೋಡೋಣ. 1988ರಲ್ಲಿ 1988 ಗುರುದೇವ್ ಚಿನ್ಮಯಾನಂದರು ಮೈಸೂರಿನಲ್ಲಿ ಒಂದು 7 ದಿವಸ ಅದ್ಭುತವಾಗಿ ಸಾಯಂಕಾಲ ಭಗವದ್ಗೀತೆ, ಬೆಳಿಗ್ಗೆ ಯಾವುದೋ ವೇದಾಂತ ಗ್ರಂಥವನ್ನು ಇಟ್ಕೊಂಡು ಮಾಡಿದರು. ಆ ಸಮಯದಲ್ಲಿ ದೇಶದ ಎಲ್ಲ ಕಡೆಯಿಂದ, ಮುಖ್ಯವಾಗಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಅವರ ಭಕ್ತಾದಿಗಳು, ಶಿಷ್ಯಾದಿಗಳು ಎಲ್ಲರೂ ಸೇರಿದ್ರು. ನಾವಂತೂ ಒಂದು ದೊಡ್ಡ ತಂಡ ಬೆಂಗಳೂರಿಂದ ಹೋಗಿದ್ವಿ. ಆವಾಗ ಒಂದಿನ ಬೆಳಿಗ್ಗೆ 10 ಗಂಟೆಗೆ ಎಲ್ಲ ನಮ್ಮ ಚಿನ್ಮಯ ಮಿಷನಿನ ಕಾರ್ಯಕರ್ತರನ್ನ ಸೇರಿಸಿ ಒಂದು ದೊಡ್ಡ ಹಾಲ್ನಲ್ಲಿ ನಮಗೊಂದಿಷ್ಟು ಬುದ್ಧಿ ಹೇಳಿದ್ರು ಅವರು. ಅದರಲ್ಲಿ ನನಗೆ ಆಶ್ಚರ್ಯ ಆಯಿತು. ಸ್ವಾಮೀಜಿಯವರು ಅಧ್ಯಾತ್ಮದ ಎಲ್ಲ ಒಂದು ಗೀತೆ ಉಪನಿಷತ್ತುಗಳನ್ನೆಲ್ಲ ತಿಳಿಸುವವರು. ಆ ದಿವಸ ಅಂತೂ ನಮ್ಮೆಲ್ಲರಿಗೂ ಬೈಯುವ ರೀತಿಯಲ್ಲಿ ಬೈದ ಹಾಗೆ ಹೇಳಿದ್ರು. ಏನು ಸುಮ್ಮನೆ ಕೂತ್ಕೊಳ್ತೀರ, ಎದ್ದೇಳಿ ಕೆಲಸ ಮಾಡಿ ಅಂತ ಹೇಳಿ, ಹ್ಯಾವ್ ಸಮ್ ರಜಸ್ ಇನ್ ಯು ಅಂತ ಕೂಗಿದ್ರು. ಆ ಸಭಾಭವನವೇ ಅಲಗಾಡುವ ರೀತಿಯಲ್ಲಿ, ಹ್ಯಾವ್ ಸಮ್ ರಜಸ್ ಇನ್ ಯು, ಒಂದಿಷ್ಟು ರಜಸ್ಸು ನಿಮ್ಮಲ್ಲಿ ತೋರಿ ಬರಬೇಕು. ನನಗೆ ಯಾಕೆ ಆಶ್ಚರ್ಯ ಆಯ್ತು ಅಂದ್ರೆ, ನಾವೆಲ್ಲ ಬಹಳ ಹಿಂದೆ ಸ್ವಾಮಿಗಳಂದ್ರೆ ಅವರು ತುಂಬಾ ಶಾಂತರಿರ್ತಾರೆ, ಎಲ್ಲರಿಗೂ ಕೂಡ ಶಾಂತಿ ಶಾಂತಿ ಶಾಂತವಾಗಿರಿ, ಅಲಗಾಡಬೇಡಿ, ಕಣ್ಣು ಮುಚ್ಕೊಳ್ಳಿ ಅಂತ ಹೇಳುವಂತವ್ರು ಅಂದ್ಕೊಂಡಿದ್ವಿ. ಇವರು ಅಲಗಾಡಿಸಿ ಬಿಟ್ರು ಎಲ್ಲರಿಗೆ, ಹ್ಯಾವ್ ಸಮ್ ರಜಸ್ ಇನ್ ಯು. ಆಮೇಲೆ ನಮಗೆ ಜೀವನದಲ್ಲಿ ಅನುಭವ ಆಗ್ತಾ 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 ಬಂದು ಅವರು ಆ ದಿವಸ ಹೇಳಿದ ಮಾತು ಆ ದಿವಸ ಸ್ವಲ್ಪ ಮಟ್ಟಿಗೆ ಅರ್ಥವಾಯ್ತು, ಆದ್ರೆ ಬಹಳಷ್ಟು ಮನದಟ್ಟಾಯ್ತು. ಯಾಕಂದ್ರೆ ಒಂದು ದೊಡ್ಡ ಅವಾಂತರ, ಒಂದು ದೊಡ್ಡ ಆಗಬಾರದಂತಹದ್ದು ಏನಾಗುತ್ತೆ ಬದುಕಿನಲ್ಲಿ ಅಂತ ಹೇಳಿದ್ರೆ, ಈ ಆಧ್ಯಾತ್ಮಿಕ ಸಾಹಿತ್ಯ ಎಲ್ಲ ಓದ್ಕೊಂಡು ಎಷ್ಟೋ ಮಂದಿ ನಾವು ಇವಾಗೆಲ್ಲ ಸತ್ಸಂಗ ಮಾಡಿ ನಾವು ತುಂಬಾ ಸಾತ್ವಿಕ ಆಗಿದ್ದೀವಿ ಅಂತ ಭಾವಿಸ್ತಾರೆ. ಸ್ವಲ್ಪ ಸತ್ವ ಬಂದಿರ್ಬೋದು ಅವರಲ್ಲಿ, ಆದ್ರೆ ಒಂದು ಸ್ವಲ್ಪ ಅಲ್ಲಿ ಬಂದಿರುವಂತಹ ಸತ್ವದ ಜೊತೆ ಬುಟ್ಟಿ ಬುಟ್ಟಿ ಗಟ್ಟಲೆ ತಮಸ್ಸು ಅವರಲ್ಲಿ ಬಂದಿರುತ್ತೆ. ಅಲಗಾಡೋದಿಲ್ಲ, ಕೆಲಸ ಮಾಡೋದಿಲ್ಲ, ಬರೇ ಮಾತಿನ ಮಲ್ಲರಾಗ್ಬಿಡ್ತಾರೆ. ಯಾರಾದ್ರೂ ಸಿಕ್ಕಿದ್ರೆ ಅವರಿಗೆ ಭಗವದ್ಗೀತೆ ಮೇಲೆ ದೊಡ್ಡ ಉಪನ್ಯಾಸ ಕೊಡ್ಲಿಕ್ಕೆ ಸಿದ್ಧರಾಗ್ತಾರೆ. ಆಮೇಲೆ ಅಲ್ಲಿ ಇಲ್ಲಿ ಪೂಜೆ, ಒಳ್ಳೆ ಪ್ರಸಾದ ಸಿಗುತ್ತೆ ಅಂದ್ರೆ ಮುಂದಿನ ಪಂಕ್ತಿಯಲ್ಲಿ ಹೋಗಿ ಕೂತ್ಕೊಳ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ ಕೆಲವೊಮ್ಮೆ, ನಾವು ದೇವರ ಬಗ್ಗೆ ಮಾತು ಕೇಳಲಿಕ್ಕಿಂತ ಹೆಚ್ಚಾಗಿ ಇಲ್ಲಿ ಪ್ರಸಾದ ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಕೊಂಡು ಬಂದಿದೀವಿ ಅಂತ ಅವರಿಗೂ ಗೊತ್ತಾಗಲ್ಲ ಎಷ್ಟೋ ಬಾರಿ. ಈ ತಮಸ್ನಲ್ಲಿ ಏನಾಗುತ್ತೆ ಅಂದ್ರೆ, ಸೆನ್ಸಿಟಿವಿಟಿ ಅಂತೇವೆ ನೋಡಿ, ಸಂವೇದನಶೀಲತೆ, ಅದು ಒಂದು ಹೊರಟೋಗುತ್ತೆ. ತಮೋಗುಣ ಅಂದ್ರೆ ಬರೇ ಆಲಸ್ಯ ಅಂತ ಭಾವಿಸ್ಬೇಡಿ. ತಮೋಗುಣ ಅಂದ್ರೆ ಸುಮ್ಮನೆ ಮಲಗಿರೋದು, ಅಥವಾ ಕೆಲಸಕ್ಕೆ ಅರ್ಧ ಗಂಟೆ ತಡವಾಗಿ ಬರೋದು, ಆಮೇಲೆ ಆಫೀಸಿಂದ ಅರ್ಧ ಗಂಟೆ ಮೊದಲೇ ಹೊರಟೋಗೋದು ಮನೆಗೆ, ಕೆಲಸದಲ್ಲಿ ಕಳ್ಳರಾಗಿರೋದು, ಕಾಮ್ ಚೋರ್ ಅಂತಾರೆ ನೋಡಿ, ಅದು ಮಾತ್ರ ಅಲ್ಲ, ಅದು ತಮಸ್ಸೆ. ಆದ್ರೆ ಇನ್ನೊಂದು ತಮಸ್ಸೆ ಏನಂದ್ರೆ, ಬೇರೆಯವರ ಅವಶ್ಯಕತೆಗಳ ಬಗ್ಗೆ ಏನು ಕಾಳಜಿ ಇಲ್ಲದೆ ಇರೋದು ತಮಸ್ಸು. ಆಮೇಲೆ ನಮ್ಮ ಕರ್ತವ್ಯಗಳ ಬಗ್ಗೆ ಏನು ಪ್ರಜ್ಞೆ ಇಲ್ಲದೆ ಇರೋದು. ಇದು ನಾನು ಮಾಡಬೇಕು ಅಂತ ಅನ್ಸೋದೇ ಇಲ್ಲ ಆ ಮನುಷ್ಯನಿಗೆ. ಬೇರೆಯವ್ರು ನನಗೋಸ್ಕರ ಏನ್ ಮಾಡ್ಬೇಕು ಅದನ್ನೆಲ್ಲ ಮೊದಲು ಹೇಳ್ತಾರೆ. ನೀವು ತಂದು ಕೊಡ್ಬೇಕಿತ್ತಲ್ಲ, ನೀವು ನನಗೆ ಇದು ಕೊಡ್ತೀರಿ ಅಂತ ಹೇಳಿದ್ರಲ್ಲ, ಕೊಡ್ಲೇ ಇಲ್ಲ ಅಂತೆಲ್ಲ ಹೇಳ್ತೀವಿ. ನಾವು ಅವ್ರಿಗೇನ್ ಕೊಡ್ಬೇಕಿತ್ತು ಅದನ್ನ ಮರ್ತೇ ಬಿಡ್ತೀವಿ. ಇದೆಲ್ಲ ತಮೋಗುಣ.
ಆದ್ರಿಂದ ಚಿನ್ಮಯಾನಂದ ಆ ದಿವಸ ಹೇಳಿದ ಮಾತು ಅಕ್ಷರಶಃ ಸತ್ಯ. ಆ ತಮಸ್ಸನ್ನ ಮೆಟ್ಟಿ ನಿಲ್ಲಬೇಕಾದ್ರೆ ನಮ್ಮಲ್ಲಿ ರಜಸ್ಸಿರ್ಬೇಕು. ಅದು ಕೆಟ್ಟ ರಜಸ್ಸಿನ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ, ಒಳ್ಳೆಯ ರಜಸ್ಸಿನ ಬಗ್ಗೆ. ಧರ್ಮಕ್ಕೋಸ್ಕರ ಹೋರಾಡುವಂತಹ ಶಕ್ತಿ ಯಾವುದು ಕೊಡುತ್ತೋ ಆ ರಜೋಗುಣ. ನಮ್ಮ ಕೆಲಸವನ್ನ ದಕ್ಷತೆಯಿಂದ ಮಾಡಲಿಕ್ಕೆ ಯಾವ ಒಂದು ನಮ್ಮಲ್ಲಿ ಪ್ರೇರಣೆ ಸಿಗುತ್ತೋ ಅಂತ ಪ್ರೇರಣೆ ಕೊಡುವಂತಹ ರಜೋಗುಣ. ನೋಡಿ, ಭಗವದ್ಗೀತೆಯ ಸನ್ನಿವೇಶವನ್ನೇ ನೋಡ್ಬೋದು. ಭಗವದ್ಗೀತೆ ಅನ್ನುವಂತಹ ಅದ್ಭುತವಾದ ಒಂದು ಉಪದೇಶವನ್ನ ಭಗವಂತ ಶ್ರೀಕೃಷ್ಣ ಯಾವುದೋ ಮಠಕ್ಕೋ ಯಾವುದೋ ಆಶ್ರಮಕ್ಕೋ ಯಾವುದೋ ದೇವಸ್ಥಾನದ ಬಗಲಲ್ಲಿ ಯಾರೋ ಒಬ್ಬ ಸಾಧುವಿಗೆ ಹೇಳ್ಬೋದಿತ್ತು, ಇದೆಲ್ಲ ರಹಸ್ಯ ನೋಡಪ್ಪ ಅಂತ. ಹೋಗಿ ಶ್ರೀಕೃಷ್ಣ ಕೊಟ್ಟಿದ್ದು ಯಾರಿಗೆ? ಒಬ್ಬ ರಜೋಗುಣ ಇರುವಂತಹ ಅರ್ಜುನನಿಗೆ. ಅರ್ಜುನನಿಗೆ ಗೀತೆಯ ಉಪದೇಶವನ್ನ ಶ್ರೀಕೃಷ್ಣ ಕೊಡ್ತಾನೆ. ಅದರ ಅರ್ಥ ಏನು? ಯಾರಲ್ಲಿ ರಜೋಗುಣ ಇದೆಯೋ, ಅರ್ಜುನ ಕ್ಷತ್ರಿಯ, ಅವನಲ್ಲಿ ರಜೋಗುಣ ತುಂಬಾ ಇತ್ತು. ಶಂಕರಾಚಾರ್ಯರು ಭಗವದ್ಗೀತೆಯನ್ನ ವಿವರಿಸುವಾಗ ಯಾವುದಾದ್ರೂ ಶ್ಲೋಕ ಎತ್ಕೊಳ್ಳುವ ಮೊದಲೇ ಒಂದು ಅವತರಣಿಕೆ ಅಂತ ಒಂದು ಭಾಷ್ಯದ ಭಾಗ ಇದೆ. ಅದರಲ್ಲಿ ಹೇಳ್ತಾರೆ, ಈ ಶ್ರೀಕೃಷ್ಣ ಅರ್ಜುನಾಯ ಶೋಕಮೋಹ ಮಹೋದಧೌ ನಿಮಗ್ನಾಯ ಉಪದಿದೇಶ. ಶೋಕಮೋಹಗಳಲ್ಲಿ ಮುಳುಗಿದ್ದಂತಹ ಅರ್ಜುನನಿಗೆ ಈ ಉಪದೇಶವನ್ನು ಕೊಟ್ಟ. ಮತ್ತು ಯಾಕೆ ಅರ್ಜುನನಿಗೆ ಕೊಟ್ಟ? ಗುಣಾಧಿಕೈಹಿ ಹಿ ಗೃಹೀತಃ ಅನುಷ್ಠೀಯಮಾನಶ್ಚ ಧರ್ಮ ಪ್ರಚಯಂ ಗಮಿಷ್ಯತಿ. ಒಂದು ವೇಳೆ ಒಳ್ಳೆ ಸಕ್ರಿಯರಾಗಿರೋರು, ಡೈನಮಿಕ್ ಆಗಿರೋರು, ತಗೊಂಡು ಕೆಲಸ ಬೇಗ ಮಾಡುವಂಥವ್ರು, ಅವೆಲ್ಲಕ್ಕೂ ರಜಸ್ಬೇಕು. ಅಂಥವರು ಶಂಕರಾಚಾರ್ಯ ಅವರಿಗೆ ಗುಣ ಅಧಿಕೈಹಿ ಅಂತ ಕರೀತಾರೆ. ಅವರೆಲ್ಲ ಗುಣಾಧಿಕರು, ಅಂದ್ರೆ ಒಳ್ಳೆ ಗುಣ, ಅದು ಒಳ್ಳೆ ಗುಣವುಳ್ಳವರು. ಅವರು ಇಂಥ ಒಂದು ಉಪದೇಶವನ್ನ ಗೃಹೀತ ಸ್ವೀಕರಿಸಿದ್ರೆ, ಅನುಷ್ಠೀಯಮಾನ ಅದನ್ನು ಪಾಲಿಸಿದ್ರೆ, ಆಗ ಅವರ ಒಂದು ಉದಾಹರಣೆಯನ್ನು ನೋಡಿಬಿಟ್ಟು ಜಗತ್ತಿನಲ್ಲಿ ಹೆಚ್ಚು ಮಂದಿ ಹೀಗಿರ್ಬೇಕು, ಅರ್ಜುನನ ಹಾಗೆ ನಾವು ನಮ್ಮ ಕರ್ತವ್ಯದಿಂದ ಓಡಿ ಹೋಗಬಾರ್ದು. ಸರಿಯಾದ ಉಪದೇಶ ದೊರೆತ ಬಳಿಕ ಆ ಕರ್ತವ್ಯವನ್ನ ಹುಮ್ಮಸ್ಸಿನಿಂದ ಉತ್ಸಾಹದಿಂದ ಮಾಡಬೇಕು ಅಂತ ಎಲ್ಲರೂ. ಯಾಕಂದ್ರೆ ಅವನು ಶ್ರೇಷ್ಠ. ಗೀತೆಯಲ್ಲಿಯೇ ಹೇಳುವಂತೆ ಯದ್ಯದಾಚರತಿ ಶ್ರೇಷ್ಠ ತತ್ವದೇವ ಇತರೋ ಜನಃ. ಆ ರೀತಿ ಅರ್ಜುನನಿಗೆ ರಜೋಗುಣ ತುಂಬಿ ತುಳುಕುತ್ತಿದ್ದಂತಹ ಅರ್ಜುನನಿಗೆ, ಅವನೇನು ಯಾವ ಸಾಧುವಾಗಿರ್ಲಿಲ್ಲ, ಅವನೇನು ವೇದ ಪಾಠ ಮಾಡುವಂತ ಯಾರೋ ಶಾಸ್ತ್ರಿ ಆಗಿರ್ಲಿಲ್ಲ, ಅವನು ಯಾರೋ ಗಂಗೆ ನದಿ ತೀರದಲ್ಲಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡುವಂತವನಾಗಿರ್ಲಿಲ್ಲ. ಅವನು ಎಷ್ಟೋ ಜವಾಬ್ದಾರಿಗಳನ್ನೆಲ್ಲ ಎತ್ಕೊಂಡು ಅದನ್ನೆಲ್ಲ ನಿರ್ವಹಿಸುವಂತವನಾಗಿದ್ದ. ಆದ್ರಿಂದ ಅಂತಹ ಅರ್ಜುನನಿಗೆ ಉಪದಿದೇಶಂ ಅಕರೋತ್. ತಂ ಧರ್ಮಂ ಭಗವತ ಯಥೋಪದಿಷ್ಟಂ ವೇದವ್ಯಾಸಃ ಸರ್ವಜ್ಞೋ ಭಗವಾನ್ ಗೀತಾಖ್ಯೈಃ ಸಪ್ತಭಿಃ ಶ್ಲೋಕಶತೈಃ ಉಪನಿಬಂಧ ಅಂತ ಒಂದು ವಾಕ್ಯ ಬರುತ್ತೆ. ಆ ಪ್ರಕಾರ ಅರ್ಜುನನಿಗೆ ಭಗವಾನ್ ಶ್ರೀಕೃಷ್ಣ ಕೊಟ್ಟಂತಹ ಅದ್ಭುತವಾದ ಒಂದು ಉಪದೇಶವನ್ನು ಎಲ್ಲವನ್ನೂ ತಿಳಿದಂತಹ ವೇದವ್ಯಾಸನು ಗೀತೆ ಅನ್ನುವ ಹೆಸರುಳ್ಳಂತಹ 700 ಶ್ಲೋಕಗಳಲ್ಲಿ ಒಂದು ಕೃತಿಯಾಗಿ ರಚಿಸಿದ ಅಂತ ಈ ಉಪೋದ್ಘಾತ ಅಂತಲೂ ಕರಿಬಹುದು. ಅದಕ್ಕೆ ಉಪೋದ್ಘಾತ ಅಂದ್ರೆ ಪ್ರಾರಂಭವಾಗಿ ಹೇಳುವಂತ ಮಾತು, ಇಂಟ್ರೊಡಕ್ಟರಿ ರಿಮಾರ್ಕ್ಸ್, ಇನಿಷಿಯಲ್ ಕಾಮೆಂಟ್ಸ್. ಮತ್ತೆ ಬಳಿಕ ಶಂಕರಾಚಾರ್ಯರು ಭಗವದ್ಗೀತೆಯ ಶ್ಲೋಕಗಳನ್ನೆಲ್ಲ ಎತ್ಕೊಳ್ತಾರೆ, ಅದು ಬೇರೆ. ಅಲ್ಲಿ ಹೇಳಿದ್ದಾರೆ ಅರ್ಜುನನಿಗೆ ಹೇಳಿದ್ದು ವಿಶೇಷ. ನೋಡಿ, 3 ಗುಣಗಳು ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲರದು ಇದೆ. ಜೀವನ್ ಮುಕ್ತರ ವ್ಯಕ್ತಿತ್ವದಲ್ಲಿ 3 ಗುಣಗಳಿವೆ. ಗುರು ತಮ್ಮ ಹೃದಯದ ಆಳದಲ್ಲಿ ಗುಣಗಳನ್ನ ಮೀರಿ ಹೋಗಿರ್ಬೋದು, ಆದ್ರೆ ಅವರ ವ್ಯಕ್ತಿತ್ವದಲ್ಲಿ ಜೀವನ್ ಮುಕ್ತರು ಕೂಡ ಕೆಲವರು ಸಾತ್ವಿಕರು, ಕೆಲವರು ರಾಜಸಿಕರು, ಕೆಲವರು ತಾಮಸಿಕರು ಇರ್ತಾರೆ. ತಾಮಸಿಕರು ಇರ್ತಾರ ಅಂತ ನೀವು ಹುಬ್ಬೇರಿಸಬೇಡಿ. ಜೀವನ್ ಮುಕ್ತರಲ್ಲಿ ಕೆಲವರು ತಾಮಸಿಕರು ಇರುವುದಂದ್ರೆ ವ್ಯಕ್ತಿತ್ವದ ಮಟ್ಟದಲ್ಲಿ. ಅವರ ವ್ಯಕ್ತಿತ್ವ ಹೇಗಿರುತ್ತಂದ್ರೆ ಸುಮ್ಮನೆ ಕೂತಿರ್ತಾರೆ ಅಥವಾ ಮಲಗಿರ್ತಾರೆ. ನೀವು ಕೇಳಿರ್ಬೋದು, ಕೆಲವು ಜೀವನ್ ಮುಕ್ತರು ಅವಧೂತರಂತ ಇದ್ದು ಒಳ್ಳೆ ಅಜಗರ ವೃತ್ತಿ ಅಂತಾರೆ. ಒಂದು ಹೆಬ್ಬಾವು ಮರದಡಿಯಲ್ಲಿ ಬಿದ್ದ ಹಾಗೆ ಬಿದ್ಕೊಂಡಿರ್ತಾರೆ.
ಆ ತರ ಬಿದ್ದ ಕೂಡಲೇ ನಾವು ನೀವು ಇವರು ನಮ್ಗಿಂತ ದೊಡ್ಡ ಆಲಸ್ಯ ಅಂತ ಭಾವಿಸ್ತಕ್ಕದ್ದಲ್ಲ. ಅವರು ಆ ತರ ಬಿದ್ದಿದ್ರು ಕೂಡ ಅವರಿಗೆ ಎಲ್ಲ ಗೊತ್ತಿರುತ್ತೆ. ಆಮೇಲೆ ಒಮ್ಮೆಲೆ ನಿಮ್ಗೆ ಒಂದು ದೊಡ್ಡ ಆಶ್ಚರ್ಯವನ್ನು ಅವರು ಕೊಡ್ತಾರೆ. ತಾಮಸಿಕ, ಅವರು ಹೆಚ್ಚು ಓಡಾಡುವುದಿಲ್ಲ. ಇತ್ತೀಚಿನ ಕಾಲದಲ್ಲೂ ಕೂಡ ಬೊಂಬಾಯಿಯಲ್ಲಿ ವಜ್ರೇಶ್ವರಿ ಅಥವಾ ಗಣೇಶ್ಪುರಿಯಲ್ಲಿ ಒಬ್ರು ನಿತ್ಯಾನಂದ ಭಗವಾನ್ ಹೆಚ್ಚಿನ ಸಮಯ ಅವರು ಹೀಗೆ ಬಿಟ್ಕೊಳ್ತಾರೆ. ದೊಡ್ಡ ಹೊಟ್ಟೆ ಬೇರೆ ಇತ್ತು ಅವರಿಗೆ, ಯಾರು ನೋಡಿದ್ರೆ ತಪ್ಪು ತಿಳ್ಕೊಂಡ. ಆದ್ರೆ ಅವರು ಎಷ್ಟೆಲ್ಲ ಪವಾಡಗಳನ್ನು ಮಾಡಿದ್ರು, ಎಂತೆಂಥ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟರು. ಒಮ್ಮೆ ಯಾರೋ ಬಂದು ಭಗವದ್ಗೀತೆ ಸ್ವಲ್ಪ ನಮ್ಗೆ ಹೇಳಿ ಅಂದಾಗ ಅವ್ರು ಹೇಳಿದ್ರಂತೆ, ಅಲ್ಲೊಬ್ರು ಚಿನ್ಮಯಾನಂದ ಅಂತ ಸ್ವಾಮಿ ಇದ್ದಾರೆ, ನಿಮ್ಮ ಬೊಂಬಾಯಿಗೆ ಪ್ರತಿ ವರ್ಷ ಬರ್ತಾರೆ, ಅವರು ಎರಡೆರಡು ಸಾರಿ ಬರ್ತಾರೆ. ನಾನು ಹೇಳ್ಬೇಕಾದದ್ದೆಲ್ಲ ಚಂದವಾಗಿ ಆ ಸ್ವಾಮಿ ಚಿನ್ಮಯಾನಂದ್ರು ಹೇಳ್ತಾರೆ, ಅವ್ರ ಹತ್ರ ಹೋಗಿ ಅಂತ ಹೇಳ್ಬಿಟ್ರಂತೆ. ಅದ್ರ ಮೊದಲೋ ಅಥವಾ ಅದರ ನಂತರವೋ, ಈ ಘಟನೆ ಆಗುವ ಮೊದಲೋ ನಂತರವೋ ಸ್ವಾಮಿ ಚಿನ್ಮಯಾನಂದರು ಸ್ವತಃ ಹೋಗಿ ಅಲ್ಲಿ ಕೈ ಮುಗಿದು ಆ ಸ್ವಾಮಿ ನಿತ್ಯಾನಂದರಿಗೆ, ಆ ಕಾಲದಲ್ಲಿ 60ರಲ್ಲಿ ಇರ್ಬೋದು ಅಥವಾ 50ರಲ್ಲಿ ಇರ್ಬೋದು, ಗಣೇಶ್ಪುರಿ ಅನ್ನುವಲ್ಲಿ ನಿತ್ಯಾನಂದ ಆಶ್ರಮ ಇದೆ. ಅಲ್ಲಿ ಗೋಡೆ ಮೇಲೆ ಒಂದು ದೊಡ್ಡ ಬ್ಲ್ಯಾಕ್ ಅಂಡ್ ವೈಟ್ ಚಿತ್ರ ಇದೆ. ಆ ನಿತ್ಯಾನಂದರು ಹೀಗೆ ಮಲ್ಕೊಂಡಿದ್ದಾರೆ, ಕೆಲವು ಮೇಲೆ ನೋಡ್ತಾ. ಒಂದು ಸಣ್ಣ ಲಂಗೋಟಿ, ರಮಣ ಮಹರ್ಷಿಗಳ ತರ ಒಂದು ಕೌಪಿನ ಅಷ್ಟೇ, ದೊಡ್ಡ ಹೊಟ್ಟೆ, ತಲೆ ಎಲ್ಲ ಬೋಳ್ಕೊಂಡು. ಚಿನ್ಮಯಾನಂದರು ಶಾಸ್ತ್ರ ತೇಜಸ್ಸಿನ ನಿಂತ್ಕೊಂಡು ಕೈ ಮುಗಿದು ಅವರಿಗೆ ಗೌರವ ಕೊಡ್ತಾ ಇದ್ದಾರೆ. ಈ ರೀತಿಯಲ್ಲಿ ತಮೋಗುಣವೂ ಇರ್ಬೋದು ಕೆಲವರಿಗೆ, ಮೇಲ್ಮೇಲಿಂದ, ಒಳಗಿಂದ ಅವರು ಗುಣಾತೀತರು. ಮತ್ತೆ ರಜೋಗುಣಿಗಳು ವಿವೇಕಾನಂದರು, ಚಿನ್ಮಯಾನಂದರು, ಅವರಿಗೆ ನಾವು ರಾಜರ್ಷಿ ಅಂತ ಹೇಳ್ತೇವೆ. ರಾಜಾಚಾಸೌ ರಶಿಷ್ಠ. ಅವರು ಒಂದು ದೃಷ್ಟಿಯಿಂದ ನೋಡಿದ್ರೆ ಒಳ್ಳೆ ರಾಜನ ವರ್ತನೆ, ಆ ಟಿವಿ, ಆ ಒಂದು ಘನತೆ, ಆ ಮಾತಾಡುವುದರಲ್ಲಿ, ನಡೆಯುವುದರಲ್ಲಿ, ನುಡಿಯುವುದರಲ್ಲಿ, ಎಲ್ಲದರಲ್ಲೂ ಕೂಡ ಒಬ್ಬ ರಾಜಮನೆ ತಂದವರು, ರಾಜರು ಅಂತ ಅನ್ಸುತ್ತೆ. ಇನ್ನೊಂದು ರೀತಿಯಲ್ಲಿ ಋಷಿ, ಅವ್ರು ಮಾತಾಡುವುದು ಯಾವ ಭೋಗದ ಬಗ್ಗೆ ಅಲ್ಲ, ಯಾವುದೋ ಪದದ ಬಗ್ಗೆ ಮೋಹದಿಂದಲ್ಲ, ಆದರೆ ವೈರಾಗ್ಯ, ಒಳ್ಳೆಯ ಜ್ಞಾನ, ಒಳ್ಳೆಯ ಸೇವಾ ಬುದ್ಧಿಯಿಂದಲೇ ಚಿನ್ಮಯಾನಂದರು, ವಿವೇಕಾನಂದರು ಮಾತಾಡ್ತಿದ್ರು. ಅದರಿಂದ ಅವರಲ್ಲಿ ರಜೋಗುಣ ಕಂಡು ಬರ್ತಾ ಇತ್ತು. ಅದು ಬೇಕಾಗಿತ್ತು ನಮ್ಮ ದೇಶದಲ್ಲಿ, ಎಲ್ಲರಿಗೂ ಬೇಕಾಗಿತ್ತು. ನಮ್ಮ ದೇಶದಲ್ಲಿ ಎಷ್ಟೋ ಶಾಸ್ತ್ರಗಳನ್ನೆಲ್ಲ ಓದಿದವರು ಒಂದು ರೀತಿ ಅಂತ ಒಂದು ಸಕ್ರಿಯರಾಗಿರದೆ, ಏನೋ ಒಂದು ರೀತಿ ಬಾಯಲ್ಲಿ ದೊಡ್ಡ ದೊಡ್ಡ ಮಾತು ಬರುತ್ತೆ, ಆದರೆ ಕೃತಿಯಲ್ಲಿ ಅಂತ ಒಂದು ವಿಶೇಷ ಇಲ್ಲ. ಅಂಥವ್ರನ್ನೆಲ್ಲ ಚಾಟಿ ಪೆಟ್ಟು ಕೊಟ್ಟು ಚಿನ್ಮಯಾನಂದರಂತವರು ಎಬ್ಬಿಸಿದ್ರು. ಅವರನ್ನ ಒಳ್ಳೆ ಯೋಜನೆ ಮಾಡಿಕೊಂಡು ಅಲ್ಲಿ ಕಾರ್ಯ ತತ್ಪರರಾಗುವಂತೆ ಮಾಡಿದ್ರು. ರಜೋಗುಣ ಬೇಕು. ನೋಡಿ, ಬುದ್ಧ ಹೇಳಿಬಿಟ್ಟ, ನಾವೆಲ್ಲ ಅದನ್ನು ತಿಳ್ಕೊಂಡಿದ್ದೀವಿ, ಆಸೆಯೇ ದುಃಖಕ್ಕೆ ಮೂಲ ಅಂತ. ಹಾಗಂದ್ರೆ ನಾವೆಲ್ಲ ಆಯ್ತು, ನಾಳೆ ಬೆಳಿಗ್ಗೆ ನನಗೆ ಯಾವ ಆಸೆ ಬೇಡ, ಬೆಳಿಗ್ಗೆ ಒಂದು ಕಾಫಿ ಬೇಕಷ್ಟೇ, ಅದ್ರ ನಂತರ ಏನು ಬೇಡ ಅಂತ ಏನೋ ಒಂದು ಮಾಡೋಕೆ ಹೊರಟ್ರೆ ಏನಾಗತ್ತೆ ಗೊತ್ತಾ? ನಮ್ಮಿಂದ ಆಸೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿವರೆಗೇನೋ ಒಂದಿಷ್ಟು ಒಳ್ಳೆ ಕೆಲಸ ಮಾಡ್ತಿದ್ವು, ಅದು ಕೂಡ ನಿಂತೋಗುತ್ತೆ. ಆಸೆ ದುಃಖಕ್ಕೆ ಮೂಲ ಅಂತ ಆಸೆಯನ್ನು ಬಿಡುವಂತದ್ದು ಸುಳ್ಳಲ್ಲ, ಆದ್ರೆ ಅದಕ್ಕೊಂದು ಯೋಗ್ಯತೆ ಬೇಕು. ಎಲ್ಲ ಆಸೆಗಳನ್ನು ಬಿಟ್ಟು ನನಗೆ ಏನೂ ಬೇಡ, ಅದು ಒಂದು ಹೊತ್ತು ಊಟ ಸಿಕ್ಕಿದ್ರು ಸಾಕು, ಯಾವ ಸೌಕರ್ಯಗಳು, ಸೌಲಭ್ಯಗಳು, ಯಾವ ರೀತಿಯ ಒಂದು ವಿಶೇಷವಾದ ವ್ಯವಸ್ಥೆಗಳು ಬೇಕಾಗಿಲ್ಲ, ಯಾರ ಹೊಗಳಿಕೆ ನನಗೆ ಬೇಕಾಗಿಲ್ಲ, ಯಾರು ತೆಗಳಿದ್ರು ನನಗೇನು ಬೇಸರ ಇಲ್ಲ, ಏನ್ ಬೇಕಾದ್ರೆ ಹೇಳ್ಕೊಳ್ಳಿ ಅವರು ಅನ್ನುವಂಥ ರೀತಿಯ ಒಳಗಿನ ವಿಚಾರ ಸ್ಪಷ್ಟತೆ ಮತ್ತು ವಿವೇಕ ವೈರಾಗ್ಯಗಳು ಇರೋದು ಎಲ್ಲೋ 10,000ದಲ್ಲಿ ಒಬ್ಬರಿಗೆ. ಭಗವಂತ ಬುದ್ಧ ಹೇಳಿದ್ದು ಆಸೆ ದುಃಖಕ್ಕೆ ಮೂಲ ಅನ್ನೋದು ಸತ್ಯವೇ, ಅದು ಸುಳ್ಳಂತ ಹೇಳೋದಿಲ್ಲ ನಾವು. ಆದ್ರೆ ಅದರ ಅರ್ಥ ರಾತ್ರಿ ಮುಗಿದ ಬೆಳಿಗ್ಗೆ ಆಗೋದ್ರೊಳಗೆ ನಾವೆಲ್ಲ ಆಸೆ ಬಿಡೋಕಾಗತ್ತೆ ಅಂತಲ್ಲ, ಸಾಧ್ಯವೇ ಇಲ್ಲ. ಆದ್ರಿಂದ ಯಾರು ಅಂತ ಒಂದು ಎತ್ತರಕ್ಕೆ ಹೋಗಿಲ್ವೋ ಅವರೆಲ್ಲ ರಜೋಗುಣವನ್ನಿಟ್ಕೊಂಡು ಆಸೆಗಳಲ್ಲಿ, ಒಳ್ಳೆಯ ಆಸೆಗಳು, ಸ್ವಾರ್ಥ ಅಲ್ಲ, 10 ಜನರಿಗೆ ಹಿತ ಆಗೋದ್ರಲ್ಲಿ ನಮಗೂ ಒಂದು ಪಾಲು ಸಿಗುತ್ತೆ. 10 ಜನರಿಗೆ ಸೇವೆ ಮಾಡ್ತಾ ಅವರ ಆನಂದದಲ್ಲಿ ನಾವು ಒಂದು ಭಾಗವನ್ನ ಪಡೆಯುತ್ತಾ ಅವ್ರ ಜೊತೆಗೇನೆ ನಮಗೂ ಕೂಡ ಖುಷಿ ಆಗುವಂತೆ ಸಾಧ್ಯತೆ. ಅದಕ್ಕೋಸ್ಕರ ಏನ್ ಹೇಳ್ತಾರೆ ಗೊತ್ತಾ? ವಿಶೇಷವಾಗಿ ಭಗವದ್ಗೀತೆಯ ಬೋಧನೆಗಳಲ್ಲಿ ನಿಮ್ಮಲ್ಲಿ, ನಮ್ಮಲ್ಲಿ, ಪ್ರತಿಯೊಬ್ಬರಲ್ಲೂ ಕೂಡ ಒಬ್ಬ ಒಳ್ಳೆಯ ಕ್ಷತ್ರಿಯ ಎದ್ದಾಗ
ಅಲ್ಲಿ ಏನಿರುತ್ತೆ ಗೊತ್ತೇ, ರಜ ಪ್ರಧಾನ. ಶಂಕರಾಚಾರ್ಯರು 4ನೇ ಅಧ್ಯಾಯದಲ್ಲಿ ಕ್ಷಾತ್ರ ಧರ್ಮವನ್ನು ಹೇಳ್ತಾರೆ. ಮತ್ತೆ 18ನೇ ಅಧ್ಯಾಯದಲ್ಲೂ ಬರುತ್ತೆ ಮಾತು. 4ನೇ ಅಧ್ಯಾಯದಲ್ಲಿ ಯಾರು ಕ್ಷತ್ರಿಯ ಅಂತ ಹೇಳ್ತಾರೆ ಅಂದ್ರೆ, ರಜ ಪ್ರಧಾನ ಸತ್ವ ಉಪಸರ್ಜನ. 3 ಗುಣಗಳಿವೆ: ಸತ್ವ, ರಜಸ್ತಮಸ್. ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವಾ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ ಅಂತ 5ನೇ ಶ್ಲೋಕದಲ್ಲಿ 14ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ. ಗುಣಕರ್ಮ ವಿಭಾಗಯೋ, ಗುಣತ್ರಯ ವಿಭಾಗಯೋ, ಅಲ್ಲಿ 3 ಗುಣಗಳ ಬಗ್ಗೆ. ಆದರೆ ಈ 4ನೇ ಅಧ್ಯಾಯದಲ್ಲಿ ಕ್ಷತ್ರಿಯ ಯಾರು ಅಂತ ಹೇಳಿದ್ರೆ ರಜಪ್ರಧಾನ. ಆದರೆ ನೆಕ್ಸ್ಟ್ ರಜಸ್, ತಮಸ್ಸಲ್ಲ. 2ನೇದಾಗಿ ಸತ್ವ ಇರುತ್ತೆ, 3ನೇದಾಗಿ ಒಂದು 10% ತಮಸ್ಸಿರ್ಬೋದು. ಮುಖ್ಯವಾಗಿ ರಜಸ್, 2ನೇದಾಗಿ ಸತ್ವ. ಅಲ್ಲೇ ಬರೋದು ನೋಡಿ. ಯಾವಾಗ ನಮ್ಮಲ್ಲಿ ರಜೋಗುಣ ಇದ್ದು ಅದಕ್ಕೆ ಒಳ್ಳೆಯ ಬೆಂಬಲವನ್ನ, ಸಪೋರ್ಟನ್ನ ಸತ್ವಗುಣ ಕೊಡುತ್ತಲ್ಲ, ಆಗ ಆ ರಜಸ್ಸಲ್ಲಿ ಎದ್ದು ಬರುವಂತಹ ಶಕ್ತಿ, ಎದ್ದು ಬರುವಂತಹ ಒಂದು ಹುರುಪು, ಅವೆಲ್ಲವೂ ಒಳ್ಳೆಯ ದಿಕ್ಕಿನಲ್ಲಿ ಹೋಗ್ತವೆ. ಅಂತಹ ರಜಸ್ಸು ನಿಮಗೆ ನಮಗೆ ಬೇಕು. ನಮಗೆ 40 ದಾಟಿರ್ಬೋದು, 60 ದಾಟಿರ್ಬೋದು, 80 ದಾಟಿರ್ಬೋದು. ಎಲ್ಲರಲ್ಲಿಯೂ ಕೂಡ ಸತ್ವದಿಂದ ಬೆಂಬಲವನ್ನು ಪಡೆಯುತ್ತಿರುವಂತಹ ರಜಸ್ಸು ಬೇಕಾಗುತ್ತೆ. ಇಲ್ವಾದ್ರೆ ನಮ್ಮಿಂದ ಏನೂ ಕೂಡ ಕೆಲಸ ಸಿದ್ಧಿಸುವುದಿಲ್ಲ. ಎಲ್ಲೋ 10,000ಕ್ಕೊಬ್ರು ಗುಣವನ್ನು ದಾಟಿ ಹೋಗುವಂತಹ ಒಂದೇ ಪರಾಭಕ್ತಿಯನ್ನು ಹೊಂದಿದವರು. ಎಲ್ಲೋ 10,000ಕ್ಕೊಬ್ರು ನಾವು ಮಾಡುವುದೇನಿದೆ ಭಗವಂತನೇ ಎಲ್ಲ ಮಾಡುವಂತಹದ್ದು, ನಾವು ಬರೀ ಅವನ ಕೈಯಲ್ಲಿ ಉಪಕರಣ ಅಂತ ಹೇಳಿ ಅದನ್ನ ಬರೀ ಹೇಳೋದು ಮಾತ್ರ ಅಲ್ಲ, ಆ ಒಂದು ಮನೋಭಾವದಲ್ಲಿ ಇರುವಂತವ್ರು ಎಲ್ಲೋ ಇರ್ತಾರೆ. ಎಷ್ಟೋ 10,000ಕ್ಕೊಬ್ರು. ನಾವೆಲ್ಲ ಶಾಸ್ತ್ರವನ್ನು ಓದುವಾಗ ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿನ್ ಅಂತ 11ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳಿದಾಗ ಅದನ್ನು ವಿವರಿಸಬಹುದು, ಬಹಳ ಚಂದವಾಗಿ ನಾವು ವರ್ಣಿಸಬಹುದು. ಆದರೆ ಸುತ್ತಿ ಬಳಸಿ ನಮ್ಮ ನಿಜವಾದ ದಿನದ ಜೀವನದಲ್ಲಿ ನಮಗೆ ಎಂತಹ ಒಂದು ಅಭಿಮಾನ ಇರುತ್ತಂದ್ರೆ, ಇದು ನಾನು ಮಾಡಿದ್ದು, ಅದು ನಾನು ಹೇಳಿದ್ದು, ಇದು ನಾನು ನೆಟ್ಟು ಗಿಡ ನೋಡಿ ಎಷ್ಟು ಎತ್ತರ ಆಗಿದೆ, ಇವನು ನೋಡಿ ನಾನು ಇವನಿಗೆ ಪಾಠ ಮಾಡಿದೆ, ಅವನಿಗೆ ಎಷ್ಟು ದೊಡ್ಡ ಮನುಷ್ಯ ಆಗಿದ್ದಾನೆ, ನನ್ನ ಸ್ಟೂಡೆಂಟ್ ಇದ್ದ ಅವನೊಂದು ಕಾಲದಲ್ಲಿ, ಏನಂತ ತಿಳ್ಕೊಂಡಿದ್ದೀರಾ ಅಂತ. ಅದೇ ರೀತಿಯಲ್ಲಿ ನಮ್ಮಿಂದ ಅಚಾತುರ್ಯ ಆಗಿದ್ದು, ಅಲ್ಲಿ ಇಲ್ಲಿ ನಮ್ಮಿಂದ ಅಪರಾಧ ಆಗಿದ್ರೆ ಅದು ಯಾರಿಗೆ ಗೊತ್ತಾಗಬಾರ್ದು ಅಂತ ಭಯಪಡ್ತೀವಿ. ಅಥವಾ ಅದನ್ನ ನಮಗೆ ಜ್ಞಾಪಕ ಆದಾಗ ಶಿವ ಶಿವ ಯಾಕೆ ಮಾಡಿದ್ನೋ ಗೊತ್ತಿಲ್ಲ, ನನ್ನ ತಲೆ ಹಾಳಾಗಿತ್ತಾವಾಗ, ಅಯ್ಯೋ ಅಂತ ನಮ್ಮಿಂದ ಆದ ತಪ್ಪುಗಳ ಬಗ್ಗೆ ಬೇಸರ ಪಡುವಂತಹ ನಾವು, ನಮ್ಮಿಂದ ಆದ ಒಳ್ಳೆ ಕೆಲಸಗಳ ಬಗ್ಗೆ ಹೆಮ್ಮೆ ಪಡುವಂತಹ ನಾವು, ನಾನೇನು ಮಾಡೋದಿಲ್ಲ ಎಲ್ಲ ಭಗವಂತ ಮಾಡೋದಂತ ಬರೀ ಮಾತಿಗೆ ಹೇಳ್ತೀವಿ ಹೊರತು ಅದನ್ನ ಅನುಭವಕ್ಕೆ ನಾವು ತಂದ್ಕೊಂಡಿರೋದಿಲ್ಲ. ಆದ್ರಿಂದ ನಾವುಗಳು ಸತ್ವಯುತವಾದ ರಜಸ್ಸನ್ನ ಬೆಳೆಸ್ಕೊಂಡು ಹೋಗ್ತಾ ಮುಂದೆ ಹೋಗ್ಬೇಕು. ನೋಡಿ, ಕ್ಷತ್ರಿಯ ಅಂದ್ರೆ ನಾವೀಗ ಜನ್ಮತಃ ಜಾತಿಯಿಂದ ಹೇಳ್ತಾ ಇಲ್ಲ. ಎಲ್ಲೆಲ್ಲಿಯೂ ಕೂಡ ಭಾರತೀಯರು ಬಿಡಿ, ಆಫ್ರಿಕಾದ ಜನರಲ್ಲೂ ಎಷ್ಟೋ ಕ್ಷತ್ರಿಯರಿದ್ದಾರೆ, ಆಸ್ಟ್ರೇಲಿಯಾದ ಜನರಲ್ಲೂ, ಬಿಳಿಯರಲ್ಲಿ, ಕರಿಯರಲ್ಲಿ, ಕಂದು ಬಣ್ಣದವರಲ್ಲಿ, ಮಹಿಳೆಯರಲ್ಲಿ, ಪುರುಷರಲ್ಲಿ, ಮಕ್ಕಳಲ್ಲಿ, ತುಂಬಾ ವಯಸ್ಸಾದವರಲ್ಲಿ, ಎಲ್ಲೆಲ್ಲೂ ಕೂಡ, ಹಿಂದೂಗಳಲ್ಲಿ, ಮುಸ್ಲಿಂಗಳಲ್ಲಿ, ಕ್ರಿಶ್ಚಿಯನ್ಗಳಲ್ಲಿ, ಬೌದ್ಧರಲ್ಲಿ, ಯಹೂದಿ ಅಂದ್ರೆ ಜೂಯಿಷ್ ಪೀಪಲ್ ಅವ್ರ ಮಧ್ಯೆ ಕೂಡ, ಇಸ್ರೇಲ್ನಲ್ಲಿಯೂ ಕೂಡ ಸಾತ್ವಿಕ ಜನರಿದ್ದಾರೆ, ರಾಜಸಿಕ ಜನರಿದ್ದಾರೆ, ತಾಮಸಿಕ ಜನರಿದ್ದಾರೆ. ಸ್ವಭಾವತಃ, ಹುಟ್ಟಿನಿಂದಲ್ಲ, ಸ್ವಭಾವ ಅವ್ರದ್ದೊಂದು ಪರ್ಸನಾಲಿಟಿ ಟೈಪ್ ಅಂತಾರೆ ನೋಡಿ. ಆ ಪರ್ಸನಾಲಿಟಿ ಟೈಪ್ ಪ್ರಕಾರ ಜೂಯಿಷ್ ಜನರಲ್ಲೂ ಕೂಡ ಕೆಲವರು ಬ್ರಾಹ್ಮಣ, ಕೆಲವರು ವೈಶ್ಯರು, ಕೆಲವರು ಕ್ಷತ್ರಿಯರು, ಕೆಲವರು ಶೂದ್ರರು ಇತ್ಯಾದಿ ಇರ್ತಾರೆ. ಆದ್ರಿಂದ ನಮ್ಮಲ್ಲಿ ಎಂತಹ ಗುಣಗಳ ಆಟ ನಡೀತಾ ಇದೆ ಸದ್ಯಕ್ಕೆ. ವಾಸ್ತವವಾಗಿ ಆಕ್ಚುಲಿ ಯಾವ ಗುಣ ನಮ್ಮಲ್ಲಿ ಪ್ರಬಲವಾಗಿದೆ, ಮಾತಾಡೋಕ್ಕಲ್ಲ, ನಿಜವಾಗಿ ವೈಯಕ್ತಿಕವಾದ ವರ್ತನೆಯಲ್ಲಿ. 10 ಜನ ನೋಡ್ತಿರುವಾಗ ಮಾತ್ರ ಅಲ್ಲ, ಯಾರೂ ನೋಡ್ತಾ ಇಲ್ಲ, ಬಾಗ್ಲೆಲ್ಲ ಹಾಕೊಂಡಿದ್ದೀವಿ, ಆವಾಗ ನಾವು ತಾಮಸಿಕವಾಗಿರ್ತೀವೋ ಅಥವಾ ಆವಾಗಲೂ ಕೂಡ ಸಾತ್ವಿಕವಾಗಿ ಅಥವಾ ರಾಜಸಿಕವಾಗಿರ್ತೀವೋ, ಇದು ಎಷ್ಟೋ ಬಾರಿ ನಮಗೆ ಗೊತ್ತು, ಆ ದೇವರಿಗೆ ಗೊತ್ತು. ಮಿಕ್ಕಿದವರಿಗೆ ಎಷ್ಟೋ ಬಾರಿ ಗೊತ್ತಾಗೋದಿಲ್ಲ. ಅವರು ಬರೇ ನಮ್ಮನ್ನ ಸಾರ್ವಜನಿಕ ಸ್ಥಳಗಳಲ್ಲಿ 10 ಜನರ ಮಧ್ಯೆ ನೋಡ್ತಾರಷ್ಟೇ. ಆದ್ರಿಂದ ರಜೋಗುಣ ಬೇಕು. ನಮ್ಮಲ್ಲಿರುವ ತಮಸ್ಸನ್ನ 0 ಮಾಡುವ ಅವಶ್ಯಕತೆ ಇಲ್ಲ.
ತಮಸ್ಸನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಮತ್ತು ಆ ರಜೋಗುಣ ಎದ್ದು ಬಲು ಬೇಗ ತಡ ಇಲ್ಲದಂತೆ ಸತ್ವಗುಣ ತೋರಿಸುವಂತಹ ಒಂದು ಒಳ್ಳೆಯ ದಾರಿಯನ್ನು ಕಂಡುಹಿಡಿದು ನಮ್ಮಲ್ಲಿ ರಜಸ್ಸು ಆ ಸಾತ್ವಿಕವಾದ ದಿಕ್ಕಿನಲ್ಲಿ ಸಹಾಯ ಕೊಡಬೇಕು. ಆ ಸಾತ್ವಿಕ ದೃಷ್ಟಿಗೆ ಬೆಂಬಲ ಕೊಡಬೇಕು ಅಂತ ನಾವು ಹೇಳಬೇಕಾಗುತ್ತೆ. ಗೀತೆಯಲ್ಲಿ ಬರೇ ಧ್ಯಾನ ಮಾಡು, ಕಣ್ಮುಚ್ಕೋ, ಯಾರ ಜೊತೆ ಸೇರ್ಬೇಡ ಅಂತ ಆ ಮಾತು ಮಾತ್ರ ಬರುವುದಿಲ್ಲ. ಆ ಮಾತು ಅಲ್ಲಲ್ಲಿ ಬಂದಿದೆ. ಅರತಿಹಿ ಜನ ಸಂಸದಿ ಅಂತ ಒಂದು ಮೌಲ್ಯವನ್ನು ಶ್ರೀಕೃಷ್ಣ ಒಂದ್ ಕಡೆ ಹೇಳ್ತಾನೆ. ಜನರ ಜೊತೆ ಯಾವಾಗ್ಲೂ ತರಬೇಕು, ಜನರ ಮಧ್ಯೆ ಇರಬೇಕು, ಯಾವಾಗ್ಲೂ ಕೂಡ ನಾನು ಗುಂಪಿನೊಳಗಿರ್ಬೇಕು, ಅವರನ್ನು ಭೇಟಿ ಆಗ್ಬೇಕು ಅಥವಾ ಯಾರೋ ನಮ್ಮನ್ನು ಭೇಟಿ ಆಗ್ಲಿಕ್ಕೆ ಬರ್ಬೇಕು ಅಂತ ಯಾವಾಗ್ಲೂ ಜನರನ್ನು ಬಯಸೋದು, ಜನಸಂಪರ್ಕವನ್ನು ಬಯಸುವುದಿದೆಯಲ್ಲ, ಅದನ್ನ ಸರಿಯಾದ ಸ್ಥಳದಲ್ಲಿ ಶ್ರೀಕೃಷ್ಣ ಟೀಕೆ ಮಾಡಿದ್ದಾನೆ. ಅದು ಎಂಥ ಸ್ಥಳ, ಎಂಥ ಸಂದರ್ಭ, ಒಳ್ಳೆ ವಿವೇಕ ವೈರಾಗ್ಯ ಇದ್ದು ತುಂಬ ಮುಂದುವರೆದಂತಹ ಜನರಿಗೆ ಅವರು ನಿಧಾನವಾಗಿ ಮೊದಲು ಯಾವ ಜನಸಂಪರ್ಕವನ್ನು ಬಯಸ್ತಿದ್ರೋ ಅದನ್ನ ಒಂದು ಸ್ವಾಭಾವಿಕ ರೀತಿಯಲ್ಲಿ ಇವಾಗ ಬಯಸದೆ ಏಕಾಂತವನ್ನು ಇಷ್ಟಪಡುತ್ತಾ, ಆ ಏಕಾಂತ ಯಾತಕ್ಕೆ? ಕಾಲ್ ಮೇಲೆ ಇಟ್ಕೊಂಡು ಟಿವಿ ನೋಡ್ಲಿಕ್ಕಲ್ಲ, ಕೈಯಲ್ಲಿ ಕೋಡ್ಬಳೆ ಇಟ್ಕೊಂಡು ಒಂದೊಂದೇ ತಿಂತ ಯಾವುದೋ ಒಂದು ಸಿನಿಮಾ ನೋಡ್ಲಿಕ್ಕಲ್ಲ ಬೇಕಾಗುವುದು ಆ ಏಕಾಂತ. ಆ ಏಕಾಂತ ಆ ಪ್ರಕಾರವಾಗಿ ಮುಂದುವರೆದ ಜನರಿಗೆ ಅಧ್ಯಾತ್ಮ ಚಿಂತನೆಗೋಸ್ಕರ, ಬ್ರಹ್ಮ ಚಿಂತನೆಗೋಸ್ಕರ ಭಕ್ತಿಯಿಂದ ಏಕಾಗ್ರತೆಯಿಂದ ಶಿವ 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 ಅಂತ ದೇವರ ಚಿಂತನೆ ಮಾಡ್ಲಿಕ್ಕೋಸ್ಕರ ಆ ಏಕಾಂತ ಬೇಕು. ಆ ತರ ಏಕಾಂತಕ್ಕೆ ಯೋಗ್ಯತೆ ಉಳ್ಳವರು ಬಹಳ ಕಡಿಮೆ ಇರ್ತಾರೆ. ಅಲ್ಲಲ್ಲಿ ಭಗವಂತ ಶ್ರೀಕೃಷ್ಣ ಆ ಪ್ರಕಾರವಾದ ಏಕಾಂತೆ ಸುಖಮಾಸ್ಯತಾಮ್ ಅನ್ನುವಂತಹ ಅದು ಸಾಧನ ಪಂಚಕದಿಂದ ಆ ಮಾತು. ಅದೇ ಏಕಾಕಿ ಯತಚಿತ್ತಾತ್ಮ ಅಂತ ಬಂದಿದೆ ಗೀತೆಯಲ್ಲಿ. ಏಕಾಕಿಯಾಗಿರ್ಬೇಕಂತ ಅಲ್ಲಿ ಕೆಲವೊಮ್ಮೆ ಬಂದಿದೆ ಹೊರತು ಇಲ್ವಾದ್ರೆ ಶ್ರೀಕೃಷ್ಣ ಹೆಚ್ಚಾಗಿ ಹೇಳಿರುವುದು ಅರ್ಜುನಿಗೆ ನೋಡಿ, ತಸ್ಮಾತ್ವ ಮುತ್ತಿಷ್ಟ, ಎದ್ದೇಳು ಭಾರತ, ಎದ್ದೇಳು, ಯಶೋಲಭಸ್ವ, ಮುನ್ನಡೆ, ಯಶಸ್ಸನ್ನ ಕೀರ್ತಿಯನ್ನ ಪಡಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದೇ ರೀತಿ ಮತ್ತೊಂದು ಕಡೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಕ್ಷಾತ್ರ ಧರ್ಮವನ್ನು ವರ್ಣಿಸುತ್ತಾ ನೋಡಿ 18ನೇ ಅಧ್ಯಾಯದಲ್ಲಿ ನಮ್ಮೆಲ್ಲರಲ್ಲೂ ಇರತಕ್ಕಂತಹ ಕ್ಷತ್ರಿಯನನ್ನ ಆಗೊಮ್ಮೆ ಈಗೊಮ್ಮೆ ಎಬ್ಬಿಸಲೇಬೇಕು, ಇಲ್ವಾದ್ರೆ ಬಹಳ ಅನ್ಯಾಯ ಆದೀತು. ಇಲ್ಲಿ 18ನೇ ಅಧ್ಯಾಯದಲ್ಲಿ ಶೌರ್ಯಂ ತೇಜ ಧೃತಿ ದಾಕ್ಷ್ಯಂ ಯುದ್ಧೇ ಚ ಅಪಿ ಅಪಲಾಯನಂ 5 ಆಯ್ತು. ದಾನಂ 6, ಈಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಇಲ್ಲಿ 7 ಗುಣಗಳನ್ನ ರಜೋಗುಣ ಪ್ರಧಾನವಾಗಿ ಸತ್ವ ಉಪಸರ್ಜನ. ಇನ್ ದಿ ಸೆಕೆಂಡ್ ಪ್ಲೇಸ್ ದರ್ ಈಸ್ ಸತ್ವ, ತಮಸ್ ಕಮ್ಸ್ ಥರ್ಡ್, ಆಲ್ ಆರ್ ದೇರ್, ಎಲ್ಲರಲ್ಲೂ 3 ಇರುತ್ತೆ. ಫಸ್ಟ್ ಪ್ಲೇಸ್ ಸತ್ವ, ಸೆಕೆಂಡ್ ಪ್ಲೇಸ್ ರಜಸಿ, ಅದು ಬ್ರಾಹ್ಮಣ ಧರ್ಮ ಆಯ್ತು. ಫಸ್ಟ್ ಪ್ಲೇಸ್ ರಜೋಗುಣ, ಸೆಕೆಂಡ್ ಪ್ಲೇಸ್ ಸತ್ವ ಇದ್ರೆ ನಮ್ಮಲ್ಲಿ ಯಾರಲ್ಲಾದ್ರು, ಆಗ ನಾವು ಕ್ಷಾತ್ರ ಧರ್ಮಕ್ಕೆ ಬಂದ್ವಿ. ಅದರ ಬಗ್ಗೆ ಹೇಳ್ತಾ 7 ಗುಣಗಳನ್ನು ತಿಳಿಸಿದ್ದಾರೆ. ಶೌರ್ಯಂ, ಶೂರರಾಗಿರುವ, ಯಾರಿಗೆ ಬೇಡ ಸ್ವಾಮಿ ಶೂರತನ. ಶೌರ್ಯಂ ತೇಜ, ತೇಜಸ್ವಿಯಾಗಿರುವರು, ಅರ್ಧ ನಿದ್ರೆಯಲ್ಲಿರುವವರಲ್ಲ, ಎಚ್ಚರವಾಗಿರುವರು. ಮುಖದಲ್ಲಿ ಒಂದು ಕಾಂತಿ ಇದೆ, ಬಾಯಲ್ಲಿ ಕೂಡ, ಮಾತಿನಲ್ಲೂ ಕೂಡ ಒಂದು ಹೊಳಪಿದೆ, ಎಲ್ಲದರಲ್ಲೂ ಕೂಡ 4 ಜನ ಪರವಾಗಿಲ್ವೇ ಹೆಂಗೆ ಹೇಳ್ಬಿಟ್ರು ನೋಡಿ, ಎಂತ ಧೈರ್ಯ, ಎಂತ ಒಂದು ಸ್ಪಷ್ಟತೆ. ಆಮೇಲೆ ಅವಶ್ಯಕತೆ ಬಿದ್ರೆ ಬಹಳ ತ್ಯಾಗ ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಇವರು, ಹೆದರುಪೋಕರಲ್ಲ, ಓಡಿ ಹೋಗೋರಲ್ಲ ಇವರು ಅಂತ ಅಲ್ಲಿ ತೇಜಸ್ಸಿದೆ. ಧೃತಿ, ಕಷ್ಟ ನಷ್ಟಗಳು ಬಂದಾಗ ಅವುಗಳನ್ನು ಎದುರಿಸುವಂತಹ ಶಕ್ತಿ. ಇದೆಲ್ಲ ರಜಪ್ರಧಾನರ ಕಥೆ ಇದು. ಹಾಗಂತ ನೀವು ನಮ್ಗೆ ರಜೆ ಬೇಡಪ್ಪ, ನಮ್ಗೆ ಬರೀ ಸತ್ವ ಬೇಕು ಅಂತ ಹೇಳ್ತೀರಾ? ಯಾರಿಗೆ ಧೃತಿ ಬೇಡ. ದಾಕ್ಷ್ಯಂ, ದಕ್ಷತೆ, ಮತ್ತು ಯುದ್ಧೇಚ ಅಪಲಾಯನಂ, ಓಡಿ ಹೋಗ್ಬಾರ್ದು ಯುದ್ಧದಿಂದ, ಹಿಡಿದ ಕೆಲಸವನ್ನ ಅರ್ಧಕ್ಕೆ ಬಿಟ್ಟು ಓಡಿ ಹೋಗ್ಬಾರ್ದು, ಮುಗಿಸಿ. ದಾನಂ, ನಮ್ಮಲ್ಲಿರುವುದನ್ನು 10 ಜನರಿಗೆ ಹಂಚಿ ಅದರಲ್ಲಿ ಆನಂದ ಪಡುವಂತಹ ಒಂದು ಗುಣ. ಈಶ್ವರ ಭಾವಶ್ಚ, ಎಷ್ಟೋ ಬಾರಿ ಈಶ್ವರ ಇಲ್ಲಿ ನಾಯಕ ಅಂತ ಅರ್ಥ. ನಾಯಕತ್ವ, ನೇತೃತ್ವ, ಯಾವುದೋ ಒಂದು ಒಳ್ಳೆಯ ಯೋಜನೆಯಲ್ಲಿ ನಮಗೆ ಮುಖ್ಯ ಪಾತ್ರವನ್ನು ಕೊಟ್ರೆ ಆಗ ನಾವು ಮೊದಲು ಸ್ವಲ್ಪ ಸಂಕೋಚ ಆಗ್ಬೋದು, ಆಮೇಲೆ ಸರಿ ಆ ಒಂದು ಮುಖ್ಯ ಪಾತ್ರವನ್ನು ಎತ್ಕೊಂಡು
ಅದನ್ನು ಚಂದವಾಗಿ ನಿರ್ವಹಿಸುವುದನ್ನು ಈಶ್ವರ ಭಾವ ಅಂತಾರೆ. ಇಲ್ವಾದ್ರೆ ಅದು ದಾಸಭಾವ ಆಗ್ತದೆ. ನೀವು ಮಾಡಿ, ನೀವು ಮುಂದಿರಿ, ನಾನು ನಿಮ್ಗೆ ಹಿಂದಿರ್ತೀನಿ, ನಿಮಗೆ ನಾನು ಬೆಂಬಲ ಕೊಡ್ತೀನಿ ಅನ್ನೋದು. ಕೆಲವರು ಹಾಗೆ ಮಾಡ್ತಾರೆ, ತಪ್ಪೇನಿಲ್ಲ. ಆದರೆ ಒಳ್ಳೆಯ ಗಜಪ್ರಧಾನ ಸತ್ವ ಉಪಸರ್ಜನ ಇರುವಂತಹ ಶಾಸ್ತ್ರ ಲಕ್ಷಣದಲ್ಲಿ ಈಶ್ವರ ಭಾವ, ಅವರು ಲೀಡರ್ಶಿಪ್ಗೆ ರೆಡಿ ಇರ್ತಾರೆ. ಆ್ಯಂಡ್ ವೆನ್ ದೇ ಟೇಕ್ ಅಪ್ ಲೀಡರ್ಶಿಪ್ ದೇ ಡೂ ಇಟ್ ವೆಲ್ ಆಲ್ಸೋ. ಎಲ್ಲ ನಮಗೆ ಬಂದರೆ ದೊಡ್ಡ ಭಾಗ್ಯ ಅದು. ಆಗ ನಮಗೆ ಬದುಕು ಸಾರ್ಥಕ ಅನಿಸುತ್ತೆ. ಪರವಾಗಿಲ್ಲ, ನಮ್ಮ ಬದುಕಿನಲ್ಲಿ ನಾವು ಮಾಡಿದ್ವಿ ಒಂದು 4 ಒಳ್ಳೆ ಕೆಲಸ ಮಾಡಿದ್ವಿ, ನಾವು ಮಾಡಿದ ಕೆಲಸದಿಂದ ಆ ಪರಮೇಶ್ವರ, ಆ ತಾಯಿ ಲಲಿತಾಂಬಿಕೆ ಇಷ್ಟಪಟ್ಟಾಳು ಅನ್ನುವಂಥ ಒಂದು ಭಾವನೆ ನಮಗೆ ಬಂದರೆ ಅದರ ಬೆಲೆ ಬೇರೆ ಎಷ್ಟೋ ವಿಷಯಗಳಿಗಿಂತ ಹೆಚ್ಚಲ್ವೇ. ಆ ಪ್ರಕಾರವಾಗಿ ನಮಗೆ ರಜೋಗುಣ ಇರಬೇಕು, ಆಲಸ್ಯವನ್ನು ಮೆಟ್ಟಲಿಕ್ಕೆ ಕೂಡ, ಮತ್ತು ಒಳ್ಳೆ ಕೆಲಸದಲ್ಲಿ ಚಂದವಾಗಿ ಅದನ್ನು ನೋಡುವುದು ಕೂಡ. ನಮ್ಮಲ್ಲಿ ನೋಡಿ, ಕಿತ್ತೂರು ಚೆನ್ನಮ್ಮ ಅಂತುವ ರಾಣಿ ಕರ್ನಾಟಕದಲ್ಲಿ, ನಮ್ಮ ಮಂಗಳೂರು ಕಡೆಯಲ್ಲಿ ಒಬ್ಳು ಅಬ್ಬಕ್ಕ ಅಂತಿದ್ಲು. ಅವಳ ಪೋರ್ಚುಗೀಸನ್ನೆಲ್ಲ 2-3 ಸರಿ ಸೋಲಿಸಿ ಓಡಿಸಿ ಬಿಟ್ಟಿದ್ಲು. ಅದೇ ತರ ಅಹಲ್ಯಾಬಾಯಿ ಹೋಳ್ಕರ್ ಬಗ್ಗೆ ಎಲ್ಲೋ ಹುಬ್ಬಳ್ಳಿಯ ಎಲ್ಲೋ ಕಡೆಯಿಂದ ಒಂದು ಗುಂಪು ಬಂದಿತ್ತು, ಎಂತ ಚಂದ ನಾಟಕ ಪ್ರಸ್ತುತ ಮಾಡಿದ್ರಂದ್ರೆ. ಆಮೇಲೆ ನಾನು ಅಲ್ಲಿ ಒಳಗೆ ಹೋಗಿ ಆ ಅಹಲ್ಯ ಪಾತ್ರ ವಹಿಸಿದವರಿಗೆ ವೈಯಕ್ತಿಕವಾಗಿ ಅಭಿನಂದನೆ ಹೇಳಿ ಬಂದೆ ನಾನು. ಅಷ್ಟು ಚೆನ್ನಾಗಿತ್ತು ಅದು. ಅವರೆಲ್ಲರಲ್ಲೂ ಕೂಡ ರಜೋಗುಣ ಇತ್ತು. ಆದರೆ ಆ ರಜೋಗುಣಕ್ಕೆ ಒಳ್ಳೆ ದಿಕ್ಕಿತ್ತು, ಸತ್ವದ ಬೆಂಬಲ ಇತ್ತು. ಸತ್ವ ಉಪಸರ್ಜನ ಅಂದ್ರೆ ಸೆಕೆಂಡ್ರಿ. ಹ್ಯಾವಿಂಗ್ ಸತ್ವ ಆಸ್ ಸೆಕೆಂಡ್ರಿ, ಹ್ಯಾವಿಂಗ್ ರಜಸ್ ಆಸ್ ಪ್ರೈಮರಿ ಕ್ವಾಲಿಟಿ, ದೇ ವೆಂಟ್ ವೆರಿ ಫಾರ್. ಉತ್ತರ ಭಾರತದಲ್ಲಿ ಝಾನ್ಸಿ ಲಕ್ಷ್ಮೀಬಾಯಿ, ಅವಳ ಗಂಡ ತೀರಿ ಹೋದಾಗ ಅವಳ ಅತ್ತೆಯೇ, ಆ ತೀರಿ ಹೋದ ಗಂಡ ರಾಜ, ಅವನ ತಾಯಿಯೇ ಝಾನ್ಸಿ ಲಕ್ಷ್ಮೀಬಾಯಿಗೆ ಹೇಳ್ತಾಳೆ, ಮಗು ನೋಡು ಸೊಸೆ, ಗಂಡ ಹೋದ್ನಲ್ಲ, ತಲೆ ಬೋಳಿಸ್ಕೊಂಡು ಕಾಶಿಗೆ ಹೋಗುವಂತ. ಇತ್ತೀಚೆಗೆ ಮಣಿಕರ್ಣಿಕಾ ಅಂತ ಒಂದು ಸಿನಿಮಾ ಬಂದಿದೆ, ನೀವು ನೋಡಿಲ್ಲದಿದ್ರೆ ನೋಡಿ, ಅವಕಾಶ ಸಿಕ್ಕಿದ್ರೆ. ಬಹಳ ಚಂದವಾಗಿ ಕಂಗನಾ ರನೌತ್ ಅದನ್ನ ನಟಿಸಿ ತೋರಿಸಿದ್ದಾಳೆ. ಅವಳು ಹೇಳ್ತಾಳೆ, ರಾಜ ಹೋಗಿದ್ದಾನೆ, ನಾನೀಗ ತಲೆ ಬೋಳಿಸ್ಕೊಂಡು ಕಾಶಿಗೆ ಹೋದ್ರೆ ನಮ್ಮ ರಾಜ್ಯ ಕುಸಿದು ಹೋಗುತ್ತೆ, ಯಾರ್ಯಾರೋ ಇದನ್ನ ತಿಂದು ಬಿಡ್ತಾರೆ, ಆದ್ರಿಂದ ನಾನು ರಾಣಿಯಾಗಿ ರಾಜ್ಯವನ್ನು ಕಾಪಾಡ್ತೀನಿ ಅಂತ ಹೊರಡ್ತಾಳೆ. ಅತ್ತೆ ಅಷ್ಟು ಸುಲಭವಾಗಿ ಬಿಡೋದಿಲ್ಲ, ನಿನ್ನ ಸೊಕ್ಕು ಇದು, ಸೊಸೆ ಆದವಳು ನನ್ನ ಮಾತು ಕೇಳಬೇಕು, ನಾನು ನಿನ್ನ ಅತ್ತೆ, ಏನಂತ ತಿಳ್ಕೊಂಡ್ಯಾ ಅಂತ ಕೂಗ್ತಾಳವಳು. ಕೊನೆಗೆ ಬಹಳ ಚೆನ್ನಾಗಿದೆ ಅಲ್ಲಿ, ಲಕ್ಷ್ಮೀಬಾಯಿ ಹೇಳ್ತಾಳೆ ಅತ್ತೆಗೆ, ಅತ್ತೆ, ಕಾಶಿಗೆ ಹೋಗೋದ್ರ ಬಗ್ಗೆ ನಿಮ್ಗೆ ಅಷ್ಟು ಗೌರವವಿದ್ರೆ ನಾನೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ, ನೀವು ಹೋಗಿ, ನಾಳೆ ಬೆಳಿಗ್ಗೆ ಹೋಗಿ, ನನಗೆ ಈ ತರ ಕಾಶಿಗೆ ಹೋಗು ಅನ್ಬೇಡಿ. ಅವಳು ತನ್ನ ವಸ್ತ್ರ ಎಲ್ಲ ಬದಲಾಯಿಸಿ ಕೈಯಲ್ಲಿ ಕತ್ತಿ ಹಿಡಿದು ತನ್ನನ್ನು ತಾನು ಮಹಾರಾಣಿಯಾಗಿ ಮಾಡಿಕೊಂಡು, ಅಯ್ಯೋ ಎಂಥ ಲೀಡರ್ಶಿಪ್ ಅಂತೀರ, ಎಂಥ ಒಂದು ಒಳ್ಳೆ ರೀತಿಯ ನಾಯಕತ್ವ, ಎಂಥ ಒಳ್ಳೆ ರೀತಿಯಲ್ಲಿ ಪ್ರಜೆಗಳೆಲ್ಲರಿಗೂ ಹುರಿದುಂಬಿಸಿ, ಅಲ್ಲಿ ಎಷ್ಟೋ ಹೆಂಗಸರಿಗೂ ಕೂಡ ಶಸ್ತ್ರಾಭ್ಯಾಸ ಎಲ್ಲ ಹೇಳಿಕೊಟ್ಟು ಆ ಬ್ರಿಟಿಷ್ ಅಧಿಕಾರಿಗಳೆಲ್ಲ ನಡುಗ್ತಿದ್ರು. 3-4 ಸಾರಿ ಸೋತೋಗ್ಬಿಟ್ರು. ನನಗೆ ಯಾರೋ ಒಬ್ಬ ಒಳಗಿಂದ ಯಾರೋ ಒಬ್ಬ ಮೋಸ ಮಾಡಿ ಆ ಕೋಟೆಯ ಯಾವ ಭಾಗದಲ್ಲಿ ಇಟ್ಟಿಗೆಗಳು ಸ್ವಲ್ಪ ಕಡಿಮೆ ಶಕ್ತಿ ಉಳ್ಳವು, ಎಲ್ಲಿ ಹೊಡೆದ್ರೆ ಅದು ಕೋಟೆ ಒಡೆಯುತ್ತದೆ ಅಂತ ಒಳಗಿನ ಗುಟ್ಟೆಲ್ಲ ಬ್ರಿಟಿಷರಿಗೆ ತಿಳಿಸಿ ಮೋಸ ಆಯಿತು. ಇಲ್ವಾದ್ರೆ ರಾಣಿ ಲಕ್ಷ್ಮೀಬಾಯಿ, ಝಾನ್ಸಿ ರಾಣಿ, ಅದ್ಭುತವಾದಂತಹ ಚರಿತ್ರ. ಅವರೆಲ್ಲರಲ್ಲಿ ರಜೋಗುಣ ಇತ್ತು. ಈ ಪ್ರಕಾರ ನಮಗೆ ಎಷ್ಟೋ ಒಳ್ಳೊಳ್ಳೆಯ ಎಕ್ಸಾಂಪಲ್ಸ್ ಸಿಗುತ್ತೆ. ಆ ರೀತಿಯಲ್ಲಿ ನಾವು ನೋಡ್ತೇವೆ. ಇನ್ನೊಂದು ಮಾತು ಹೇಳುವುದಿದ್ರೆ, ಗೀತೆ ಬೆಳಕಿನಲ್ಲಿ 4ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾರೆ, ಈ ಒಂದು ಅದ್ಭುತವಾದ ಅಧ್ಯಾತ್ಮ ವಿದ್ಯೆ ವೈವಸ್ವತೆ ಪ್ರೋಕ್ತವಾನ್ ಅಂತೇಳಿ ಶ್ರೀಕೃಷ್ಣ ಹೇಳೋದಿಲ್ಲ. ಒಂದು ವಂಶವನ್ನು ತಿಳಿಸುತ್ತಾ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ. ವಿವಸ್ವಾನ್ ಸೂರ್ಯ ರಜಪ್ರಧಾನನು, ವಿವಸ್ವಾನ್ ಮನವೇ ಪ್ರಾಹ, ಮನು ಕೂಡ ಒಬ್ಬ ರಾಜ, ರಜಪ್ರಧಾನ. ಮನುಹು ಇಕ್ಷ್ವಾಕವೇ ಅಬ್ರವೀತ್, ಇನ್ನೊಬ್ಬ ರಾಜ. ಅದನ್ನ ಶ್ರೀಕೃಷ್ಣ ಮತ್ತೆ ಒತ್ತಿ ಹೇಳ್ತಾನೆ, ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ರಾಜರ್ಷಿಗಳು ಇದನ್ನೆಲ್ಲ ತಿಳಿದಿದ್ದು.
ಬರೇ ಋಷಿಗಳು ಯಾರೋ ವೇದ ಓದ್ತಾ ಒಂದು ಮೂಲೆಯಲ್ಲಿ ಕೂತ್ಕೊಂಡಂತಹ ಬ್ರಾಹ್ಮಣರಲ್ಲ, ಆದರೆ ಜವಾಬ್ದಾರಿ ವಹಿಸುವಂತಹ ನಾಯಕತ್ವವನ್ನು ಹೊಂದಿರುವಂತಹ ರಾಜರ್ಷಿಗಳು ತಿಳ್ಕೊಂಡಿದ್ರೆ ಅದು ದೀರ್ಘ ಕಾಲದಿಂದ ಈ ವಿದ್ಯೆ ಸ್ವಲ್ಪ ಕುಂದಿ ಹೋಯಿತು. ಅದು ಶಂಕರಾಚಾರ್ಯರು ಅವತರಣಿಕಲ್ಲಿ ಹೇಳ್ತಾರೆ, ಅನುಷ್ಠಾತೃಣಾಂ ಕಾಮೋದ್ಭವ ಅಂತ. ಇದನ್ನ ಅನುಷ್ಠಾನ ಯಾರು ಮಾಡಬೇಕಿತ್ತು ಅವರೆಲ್ಲ ಮೆತ್ತಗೆ ಒಳಗೆ ಉದಯವಾದಂತಹ ಕಾಮಕ್ಕೆ ಬಲಿಯಾದರು. ಯಾವುದ್ಯಾವುದೋ ಆಸೆ, ಇಂದ್ರಿಯ ಭೋಗ, ದೈಹಿಕ ಆಸೆಗಳು, ಮತ್ತೊಂದು ಇನ್ನೊಂದು, ಅದಕ್ಕೆ ಎಲ್ಲರಿಗೂ ತಿಳಿದಂತೆ ಅಥವಾ ಗುಪ್ತವಾಗಿ ಅದಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಬರೇ ಬಾಯಲ್ಲಿ ಶಾಸ್ತ್ರ, ಆದರೆ ನಮ್ಮ ವಾಸ್ತವವಾದ ಜೀವನದಲ್ಲಿ ಅವರು ಸರಿಯಾಗಿ ನಡ್ಕೊಳ್ತಿರ್ಲಿಲ್ಲ. ಅನುಷ್ಠಾತೃಣಾಂ ಕಾಮೋದ್ಭವ ಅಂತ ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ. ಅದನ್ನು ಶ್ರೀಕೃಷ್ಣ ಸಕಾಲೇನೇಹ ಮಹತ ಯೋಗೋ ನಷ್ಟ ಪರಂತಪ ಅಂತ ಹೇಳುವಲ್ಲಿ ಇವತ್ತಿನ ವಿಷಯಕ್ಕೆ ಏನು ಸಂಬಂಧ? ರಾಜರ್ಷಯೋ ವಿದುಹು. ರಾಜರ್ಷಿಗಳು ಈ ಅಧ್ಯಾತ್ಮ ವಿದ್ಯೆಯನ್ನು ಚೆನ್ನಾಗಿ ತಿಳ್ಕೊಂಡಿದ್ರು, ಚೆನ್ನಾಗಿ ಪಾಲಿಸಿದ್ರು. ತಮ್ಮ ರಾಜ್ಯದಲ್ಲಿ ಆ ಪ್ರಕಾರವಾಗಿ ಧರ್ಮವು ವಿಜೃಂಭಣೆಯಿಂದ ನಡೆಯುವಂತೆ ಅವರು ನೋಡಿಕೊಂಡ್ರು. ಆದ್ರಿಂದ ನೀವು ನಾವು ಕೂಡ ಯಾವ ವೃತ್ತಿಯಲ್ಲೇ ಇರಬಹುದು, ನಮ್ಮದು ಯಾವುದೇ ಒಂದು ಬದುಕಿನಲ್ಲಿ ವಹಿಸಬೇಕಾದ ಪಾತ್ರ, ನಮ್ಮ ಪಾತ್ರಗಳನ್ನು ವಹಿಸ್ತಾ ಇದ್ದೀವಿ. ಯಾವುದಾವುದೇ ರೀತಿಯಲ್ಲಿ ನಾವು ನಿವೃತ್ತರಾಗಿರ್ಬೋದು, ನಿವೃತ್ತರಾದರೂ ಕೂಡ ನಾವು ಮನೆಯಲ್ಲಿ ನಮ್ಮ ಸಣ್ಣ ಗುಂಪಿನಲ್ಲಿ ಸಂಬಂಧಿಕರ ಜೊತೆ ಸಮಾಜದ ಕೆಲವು ರೀತಿಯಲ್ಲಿ ಸಮಾಜದಲ್ಲಿ ಯಾವುದೋ ಒಂದು ಪಾತ್ರವನ್ನು ವಹಿಸ್ತೀವಿ ನಾವು. ಒಮ್ಮೆ ಯಾರೋ ಮೊಮ್ಮಕ್ಕಳು ಬಂದು ನಮ್ಮ ಹತ್ರ ಏನೋ ಕೇಳ್ಬೋದು, ಇನ್ನೊಮ್ಮೆ ಯಾರೋ ಮಗನೋ ಸೊಸೆಯೋ ಮಗಳೋ ಅಳಿಯನೋ ಇದ್ದಾರಲ್ಲ ಅವರೇ ಇರ್ಬೋದು. ಊರಿನವರೆಲ್ಲ ಬಂದು ಕೇಳ್ಬೇಕಂತಿಲ್ಲ. ನಮ್ಮ ಕುಟುಂಬದಲ್ಲೇ ಒಂದು 4 ಜನ ನಮ್ಮನ್ನು ಯಾವಾಗಲಾರು ಆಗೋ ವಿಷಯದಲ್ಲಿ ಏನೋ ಕೇಳಿದ್ರೆ, ಅಥವಾ ಕೇಳುವುದು ಬೇಡ, ಅವರು ನಮ್ಮನ್ನು ನೋಡಿದಾಗ ಅವ್ರ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದನ್ನು ನಾವು ಜ್ಞಾಪಿಸ್ಕೊಳ್ಬೇಕು. ಆ ಪ್ರಕಾರವಾಗಿ ನಮ್ಮಲ್ಲಿ ತಮಸ್ಸಿಗೆ ನಾವು ಬಲಿಯಾಗದೆ ರಜೋಗುಣವನ್ನ ಒಳ್ಳೆಯ ರೀತಿಯಲ್ಲಿ ಇಟ್ಕೊಂಡು ಅದಕ್ಕೆ ಸತ್ವದ ಬೆಂಬಲ ಕೊಡಿಸ್ಕೊಟ್ರೆ ಆಗ ಪ್ರತಿದಿನವೂ ನಮ್ಮಿಂದ ಒಳ್ಳೆ ಕೆಲಸಗಳಾಗ್ತವೆ. ಆ ಒಳ್ಳೆ ಕೆಲಸಗಳಿಂದಲೇ ಜೀವನ ಸಾರ್ಥಕವಾಗುತ್ತೆ, ಬರೇ ಸಂಪತ್ತು ಅಥವಾ ಬರೇ ಸೌಕರ್ಯಗಳಿಂದಲ್ಲ ಅನ್ನೋದು ನಮಗೆ ಮತ್ತೆ ಮತ್ತೆ ಸ್ಪಷ್ಟ ಆಗುತ್ತೆ. ಆದ್ದರಿಂದ ಇವತ್ತಿನ ವಿಷಯ ರಜೋಗುಣ ನಮಗೆ ಬೇಕು, ಜೀವನದಲ್ಲಿ ರಜೋಗುಣ ಬೇಕು. ಓಂ ನಮೋ ಭಗವತೆ ವಾಸುದೇವಾಯ.